ಭಗವದ್ಗೀತಾದಲ್ಲಿ ಭಗವಂತನು ಹೇಳಿದ, ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡದ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕೆ ಆಗಂಗಿಲ್ಲ. ಅದ್ರ ಪ್ರಶ್ನೆ ಏನ್ ನಿರ್ಮಾಣ ಆಗೈತೆ ಅಂದ್ರೆ, ಇಷ್ಟ್ಯಾಕೆ ನಾವು ಬಡ್ಕೊಂಡು ಕೆಲಸ ಮಾಡ್ತೀವಿ, ಕರ್ಮ ಮಾಡ್ತೀವಿ. ಮುಂಜಾನೆ ಎದ್ದು ಕೂಡ ಶುರುವಾಗ್ತದೆ, ರಾತ್ರಿ ಮಲಕೋಳಿಗೆ ಸಹಿತ 10, 11, 12 ಹೊಡಿತದೆ. ಕಿಮಿಚ್ಛನ್ ಕರ್ಮ ಕರೋತಿ, ಯಾಕೆ ಇಷ್ಟು ನಾವು ಕರ್ಮ ಮಾಡ್ತೀವಿ? ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖಮಿಚ್ಛನ್. ನಾವು ಸುಖಕ್ಕಾಗಿ ಕರ್ಮ ಮಾಡ್ತಾ ಇದ್ದೀವಿ, ದುಃಖಕ್ಕಾಗಿ ಅಲ್ಲ. ಯಾರು ದುಃಖ ಆಗಲಿ ಅಂತ ಕರ್ಮ ಮಾಡುದಿಲ್ಲ, ನಮಗೆ ಸುಖ ಆಗಲಿ ಅಂತ ಕರ್ಮ ಮಾಡ್ತೀವಿ. ಹಂಗಾದ್ರೆ ಮತ್ತೊಂದು ಪ್ರಶ್ನೆ ಏನ್ ನಿರ್ಮಾಣ ಆಗ್ಬೇಕಂದ್ರೆ, ಯಾವ ಸುಖಕ್ಕಾಗಿ ಇಷ್ಟೊಂದು ಬಡ್ಕೊಂಡು ಕೆಲಸ ಮಾಡ್ತೀವಿ, ಕರ್ಮ ಮಾಡ್ತೀವಿ. ಕೆಲವರು ನೌಕರಿ ಮಾಡ್ತಾರೆ, ಕೆಲವರು ವ್ಯವಸಾಯ ಮಾಡ್ತಾರೆ, ಕೆಲವರು ಮತ್ತೊಂದು ಮಾಡ್ತಾರೆ. ಸಣ್ಣ ಹುಡುಗರು ಇರ್ತಾನೆ ಕರ್ಮ ಶುರು ಆಗ್ತವೆ, ಓದಲಿಕ್ಕೆ, ಬರೀಲಿಕ್ಕೆ, ಶಾಲೆಗೆ ಹೋಗುದು ಬರುವುದು. ಹಂಗಾರೆ ಇಷ್ಟೊಂದು ನಾವು ಕರ್ಮ ಮಾಡ್ಕೋತ ಬಂದೀವಿ, ಎದಕ್ಕಾಗಿ? ಅದರ ಸುಖಕ್ಕಾಗಿ. ನಾವು ಹಂಗಾರೆ ಸುಖ ಆಗ್ಯದೇನು ಪ್ರಶ್ನೆ ಕೇಳಿದ್ರೆ, ನಮಗೀಗ 60, 70, ನಾಳೆಗೆ ನಮಗೂ 74 ತುಂಬ್ತಾವೆ. ನಾವು ಗಣೇಶ ಚತುರ್ಥಿ ದಿವಸ ಹುಟ್ಟಿದ್ದು, 75 ಶುರುವಾಗ್ತದೆ. ಇಷ್ಟು ವರ್ಷ ನಾವು ಸುಖಕ್ಕಾಗಿ ಬಡ್ಕೊಂಡು ಕರ್ಮ ಮಾಡಿದ್ವಿ. ಅಂದರೆ ಈ ಕ್ಷಣಕ್ಕೆ ನಾವು ಸುಖವಾಗಿದ್ದೀವೇನು? ನಮ್ಮ ಪ್ರಶ್ನೆ ಎಲ್ಲ ಬಗೆಹರಿದು ಏನು? ನಮ್ಮ ಸಮಸ್ಯೆ ಎಲ್ಲ ದೂರ ಆದೂ ಏನು? ಇಲ್ಲ. ಮತ್ತು ನಮಗೆ ಆ ತ್ರಾಸ ಆಗ್ತದೆ, ಇಂಥ ತ್ರಾಸ ಏನು ಒಂದಿಲ್ಲ, ಒಂದು ತ್ರಾಸ. 42 ವರ್ಷ ಆಯ್ತು ನಾವು ಇಲ್ಲಿ ಇರ್ಲಿಕ್ಕೆ. ಬಳ್ಳಾರಿ ಲಕ್ಷಗಟ್ಟಲೆ ಜನರು ಬಂದು ಹೋಗ್ತಾರೆ. ಈ ವರ್ಷ ಕನಿಷ್ಠ 1 ಲಕ್ಷ ಜನರು ಊಟ ಆಗ್ತಾರೆ. ಇವತ್ತಿನ ತನಕ ಒಬ್ರು ಬಂದು ನಮಗೆ ಹೇಳಿಲ್ಲ ನಾನು ಆರಾಮಿದ್ದೀನ್ರಿ, ಸುಖವಾಗಿದ್ದೀನಿ ಅಂತಿಲ್ಲ. ನಮ್ಗೆ ಹಂಗ್ರಿ ಹಿಂಗ್ರಿ, ಮಕ್ಕಳು ಹಂಗಾತು, ಪ್ರಪಂಚದ ಹಿಂಗಾತು, ಹೊರಮನಿದ್ ಹಿಂಗಾತು, ಎಲ್ಲಾರು ಬಂದು ತಮ್ಮ ತ್ರಾಸ ಹೇಳೋದೇ ಹೊರತು ದೇವ್ರು ನಮ್ಮನ್ನು ಬಹಳ ಸುಖವಾಗಿಟ್ಟನ್ರಿ. ನಮ್ಗೆ ಏನೇನು ಬೇಡ ಅನ್ನೋ ಮನುಷ್ಯ ನೋಡ್ಲಿಕ್ಕೆ ಸಿಗ್ತಾರ ಎಲ್ಲೋ ಒಂದ್ ಕಡೆಗೆ. ತುಕಾರಾಮರಂಥವ್ರು, ನಾಮದೇವರಂಥವ್ರು, ಏಕನಾಥ್. ಇದರ ಅರ್ಥ ಏನು ಅಂದ್ರೆ, ಯಾವ ಸುಖಕ್ಕಾಗಿ ನಾವು ದರ್ಪಡಿಸ್ತಾ ಇದ್ದೀವೋ ಆ ಸುಖ ಆಯುಷ್ಯಗಳು ಸಿಗುವುದೇ ಇಲ್ಲ. ಕೊನೆಗೆ ನಿರಾಶೆಯಾಗಿ ಹೋಗ್ಬಿಡ್ತೀವಿ. ಅರ್ಥಾತ್ ಇಷ್ಟೊಂದು ನಾವು ಸುಖಕ್ಕಾಗಿ ದರ್ಪಡಿಸಿ ಸುಖ ಪಡ್ಕೋಬೇಕಂತ ಮಾಡಿದ್ರು ನಮ್ಗೆ ಸುಖ ಯಾಕೆ ಆಗಬಾರ್ದು ಅನ್ನೋ ಪ್ರಶ್ನೆ ಬರ್ತದೆ. ಒಬ್ಬಾಕಿ ಮುದುಕಿ ತನ್ನ ಮನೆ ಮುಂದೆ ಟ್ಯೂಬ್ಲೈಟ್ ಬೆಳಕಿನ ರಾತ್ರಿ 8 ಗಂಟೆಗೆ ಏನೋ ಹುಡುಕಲಿಕ್ಕೆ ಹತ್ತಿದ್ರು. ಈಗ ಹುಡುಕ್ತಾ ಇರೋದನ್ನು ಒಬ್ಬ ಹುಡುಗ ನೋಡ್ಕೋತ ನಿಂತಿದ್ದ. ಅವ್ನು ಕೇಳಿದ, ಅಮ್ಮ ಏನು ಹುಡುಕ್ತಾ ಇದ್ದೀನಿ? ಯಾಕೆಂದ್ರೆ ಸೂರ್ಯ ಕಾಲದಕ್ಕ ಹುಡುಕಲಿದ್ದೀನಿ. ಇವನು ಸ್ವಲ್ಪ ನೋಡಿದ, ಅದೇನು ಸೂರ್ಯ ಕಾಣಿಸ್ಲಿಲ್ಲ. ಅದು ಎಲ್ಲಿ ಕಳೆದ ತೋರಿಸು, ಅಲ್ಲಿ ಹುಡುಕಿ ಕೊಡ್ತೀನಿ. ಯಾಕೆಂದ್ರೆ ಅಡಿಗೆ ಮನ್ಯಾಗ ಕಳೆದಿರ್ತೀನಿ. ಅಡಿಗೆ ಮನ್ಯಾಗ ಕಳೆದ್ರು ಸೂರ್ಯ ಇಲ್ಲಿ ಯಾಕೆ ಹುಡುಕ್ಲಕತ್ತಿ? ಅದು ಒಳಗೆ ಕಾಸ್ಲಿಲ್ಲ, ಇದು ಬೆಳಕದ, ಅದಕ್ಕೆ. ನಮ್ಮದು ಪರಿಸ್ಥಿತಿ ಹಿಂಗಾಗಿದೆ. ಸುಖ ಇರೋದು ಇಲ್ಲಿ, ಹುಡುಕ್ಲಕತ್ತಿರೋದು ಮನ್ಯಾಗ, ಹೊಲದಾಗ, ಆಫೀಸ್ನಾಗ, ನೌಕರಿ ಒಳಗ. ಎಲ್ಲಿ ಸಿಗ್ಬೇಕಲ್ಲ? ಈ ಜಗತ್ತಿನೊಳಗಿನ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಅಂದ್ರೆ ಸಮಾಧಾನದ ನಿರ್ಮಾಣದ ಸಾಧನೆ ಅಲ್ಲ. ಈ ಜಗತ್ತಿನೊಳಗೆ ಅದರೊಳಗೂ ಸುಖ ಇಲ್ಲ. ಅಂದ್ರೆ ನಮಗೆ ಸುಖ ಅನಿಸ್ತಲ್ರಿ. ಒಬ್ಬ ನಮ್ಗೆ ಏನು ಆರಾಮಿದ್ದೀನು, ಆರಾಮಿದ್ದೀನಿ, ನೀನು ನಾನು ನಮ್ಗೆ ಆರಾಮಿದ್ದೀವಿ ಅಂತ ಅನಿಸ್ತಲ್ಲ. ಅದಕ್ಕೆ ಮಹಾರಾಜರು ಒಂದು ಉದಾಹರಣೆ ಹೇಳಿದರು. ಈ ಯಾವ್ದಾರ ಮನೆಯಾಗ ದನ ಕರ ಇರ್ತಾವೆ. ಒಂದು 10 ತಿಂಗಳು 20 ಒಂದು ಕಡೆ ಮೂಡ್ಯಾಗ ಎಲ್ಲೋ ಒಂದು ಕಡೆ ಸೆಗಣಿ ಬೀಳುತ್ತೆ. 1 ತಿಂಗಳು 20 ಲಕ್ಷ ಇದ್ದಿಲ್ಲ. ಅದರ ಹುಳ ಆಗ್ತಾವಿಲ್ಲ, ಬಿಳಿ ಹುಳ ಆಗ್ತವೆ. ಒಂದು ದಿವಸ ಅವ್ನು ಯಜಮಾನ್ ನೋಡಿ ಏನು ಅನ್ನಿಸ್ತು ಅವನಿಗೆ, ಪಾಪ ಅವು ಸೆಗಣ್ಯಾಕೆ ಎಷ್ಟು ತ್ರಾಸ ಆಗ್ತಿದ್ದಿತ್ತು ಅಂಥೇಳಿ ಹೆಂಡತಿಗೆ ಹೇಳಿದ, ಒಂದು ಸ್ವಲ್ಪ ಚಲೋ ಶಿರಾ ಮಾಡೋದು, ಆಕೆ ತುಪ್ಪ ಗಿಪ್ಪ ಹಾಕಿ ಶಿರಾ ಮಾಡೋದು.
ಇವೇನು ಮಾಡಿದಾರಲ್ಲ ಕಾಗದದಲ್ಲಿ ತಗೊಂಡು ಅವ್ರ ಸಗಣಿಗಿನ ಹುಳ ಶಿರಾದಾಗ ಹಾಕಿದ. ಏನಂತಾವ ಸಟದ ಬೀಳ್ತಾವ, ಅವ್ ಸಗಣ್ಯಾಗ ಸುಖ. ಹಂಗೆ ನಮ್ಮ ಪರಿಸ್ಥಿತಿ ಆಗಿದೆ. ಆ ಪ್ರಪಂಚ ಅನ್ನೋ ಸಗಣ್ಯಾಗ ಸುಖ. ನಮಗೆ ಸಾಧು ಸತ್ಪುರುಷರಂತಾರ ನಾಮಸ್ಮರಣೆ ಮಾಡಪ್ಪ, ಭಜನೆ ಮಾಡು, ಸತ್ಸಂಗ ಮಾಡು, ನಮಗದ್ರಾಗ ಸುಖ ಅನ್ಸೋದಿಲ್ಲ. ಯಾವಾಗ ಎದ್ದು ಹೋದಿವೋ, ಯಾವಾಗ ಮನ್ಯಾಗ ಟಿವಿ ನೋಡ್ಕೊಂಡು ಕೂತೀವೋ ಅನ್ಸುತ್ತೆ. ಅದ್ರಾಗ ಸುಖ ನಮ್ಗೆ. ಆದ್ದರಿಂದ ಅದನ್ನು ನೀವು ಆಯುಷ್ಯ ತುಂಬ ಹುಡುಕಾಡಿದ್ರು ಅದೇನು ಸಿಗೋದಿಲ್ಲ. ಮತ್ತು ಎಲ್ಲಿ ಹುಡುಕ್ಬೇಕು ಅಂದ್ರೆ ಮಹಾರಾಜನ ಒಬ್ಬರಿಗೆ, ಮಹಾರಾಜ ಒಬ್ರು ಏನಂದ್ರು, ಮಹಾರಾಜ ಮನ್ಯಾಗ ಎಲ್ಲ ಅನುಕೂಲ, ಅದು ಸಮಾಧಾನ ಇಲ್ಲ. ಮಹಾರಾಜಂದ್ರು ಹೊರಗೆ ಇಲ್ಲೇ ಇಲ್ಲ ಅದು ಸಮಾಧಾನ, ಅದು ಒಳಗದ. ನೀವು ಒಳಗೆ ಹೋದಾಗ ಸಮಾಧಾನದ ಅನುಭವ ಬರ್ತದೆ. ಸಮಾಧಾನ, ಸುಖ, ಶಾಂತಿ, ಆನಂದ ಇರೋದು ಒಳಗೆ. ನಾವು ಹುಡುಕಲಿಕ್ಕತ್ತಿರೋದು ಹೊರಗೆ. ಹೆಂಗೆ ಸಿಗ್ಬೇಕು? ನಮ್ಮೊಳಗೇನ ಅರ್ಥಾತ್ ಏನು ಸಚ್ಚಿದಾನಂದ ಪರಮಾತ್ಮ ಸ್ವರೂಪದನು, ಆತ್ಮಭಾವದನು, ಅದರೊಳಗೆ ಸುಖ, ಅದರೊಳಗೆ ಶಾಂತಿ. ಅದು ಏಕನಾಥ್ ಮಹಾರಾಜರಿಗೆ ಶಾಂತಿ ಬ್ರಹ್ಮ ಅಂತಿದ್ರು. ಅವ್ರು ಶಾಂತಿ ಭಂಗ ಮಾಡಲಿಕ್ಕೇನೆ ಪೈಠಾಣದೊಳಗೆ ಒಂದು ಸಮಿತಿ ಇತ್ತು. ಅದ್ರ ಹೆಸರೇನು ಅಂದ್ರೆ ಏಕನಾಥ ಸಮಾಧಾನ ಭಂಗ ಸಮಿತಿ. ಅವ್ರ ಮುಂದಿನ ಸಂತನಕ ಇದ ಉಪಾಧ್ಯಾಯ ಏಕನಾಥ್ ಮಹಾರಾಜರಿಗೆ ಸಿಟ್ಟು ತರಿಸೋದು, ಸಿಟ್ಟಿಗೆ ಹೇಳ್ತಿದ್ದಿಲ್ಲ ಒಟ್ಟರು. ಅನೇಕ ಪ್ರಕಾರದಿಂದ ಪ್ರಯತ್ನ ಮಾಡಿದ್ರು. ಒಬ್ಬ ಮುಸಲ್ಮಾನರು ಮನುಷ್ಯಾಗ ₹100 ಕೊಟ್ಟರು. ಏನು ಮಾಡ್ಬೇಕು ನೀನು ಅಂದ್ರೆ, ಅವ್ರು ದಿನ ಗೋದಾವರಿಗೆ ಸ್ನಾನಕ್ಕೆ ಹೋಗಿ ಅವನ ಮನೆ ಆ ಗೋದಾವರಿ ದಾರ್ಯಾಗ ಅದ. ಅದ್ರ ಮೇಲೆ ಬರ್ದಾಗ ನಾವು ಹೋದಾಗ ನೋಡಿದ್ವಿ. ನೀನೇನು ಮಾಡುವುದಲ್ಲ, ಸ್ನಾನ ಮಾಡಿ ಬರೋ ಮುಂದೆ ಮುಂಜಾನೆ 5-5:30 ಸ್ನಾನ ಮಾಡಿ ಬರ್ತಾರೆ. ಬರೋ ಮುಂದೆ ನೀ ಬಾಯಿ ತುಂಬ ತಂಬಾಕು ತಿಂದು, ಇಲ್ಲಿ ಅಡುಗೆ ತಂಬಾಕು ತಿಂದು ಅವ್ರ ತಲೆ ಮೇಲೆ ಹೋಗ್ಬಿಡ್ಬೋದು. ಅವನಿಗೇನು ಹೋಗಿದ್ರೆ ₹100 ಕೊಟ್ಟು ಕೂಡಲೇ ಹ್ಞೂ ಅಂದ. ಅವರು ಸ್ನಾನ ಮಾಡಿ ಬರೋ ಹೊತ್ತಿನಾಗ ಅವ್ರ ತಲೆ ಮೇಲೆ ಬರೋಬ್ಬರಿ ತಲೆ ಮೇಲೆ ಉಗುಳಿದ. ಈಗ ಬಸ್ ಸ್ಟ್ಯಾಂಡ್ನಾಗ ನಿಂತಿರ್ತೀವಿ, ಯಾರೇ ಪಾಪ ಹೊರಗೆ ಉಗುಳ್ತಿರ್ತಾರೆ, ನಮಗೊಂದು ಹನಿ ಸಿಡಿದ್ರೆ ನಾವು ಏನಂತೀವಿ ಹೇಳ, ಎಸ್ಲಾಗ ಇದನ್ನು ನೋಡ್ತೀವಿ, ಮೈ ಮೇಲೆ ಉಗುಳತಿಲ್ಲ ಅಂತೀವಿ. ಏಕನಾಥ್ ಮಹಾರಾಜ ನೋಡ್ಕೊಂಡ್ರು, ಮೈ ಮೇಲೆ ತಂಬಾಕು ಬಿದ್ದಿತ್ತು. ಮತ್ತು ಸುಮ್ಮನೆ ಸರಳ ಹೋಗಿ ಗೋದಾವರಿ ಸ್ನಾನ ಮಾಡಿ ಮತ್ತು ಉಳಿದ, ಮತ್ತು ಸ್ನಾನ ಮಾಡಿ ಬಂದರು. ಯಾರು ಉಳಿದ್ರು, ಹೆಂಗೆ ಉಳಿದ್ರು, ಏನೇನು ಉಸಾವರಿ. ನಿಮ್ಗೆ ಹೇಳಿದ ಆಶ್ಚರ್ಯ ಅನಿಸ್ಬೋದು, 99 ಸಲ ಉಳಿದ. 100ನೇ ಸಲ ಸ್ನಾನ ಮಾಡಿ ಬಂದ ಕೂಡಲೇ ಅವನು ಒಳಗಿಂದೆಲ್ಲ ಬದಲಾಗ್ಬೋದು. ಸಂತರ ಸಹವಾಸದೊಳಗೆ ಸಹವಾಸ ನೀವು ಹೆಂಗೆ ಮಾಡಿದ್ರು ಅವ್ರು ನಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾರೆ. ಅವ್ರ ಜೊತೆಗೆ ದ್ವೇಷ ಮಾಡಿದ್ರು ಉದ್ಧಾರ ಮಾಡ್ತಾರೆ. ತುಕಾರಾಮ್ ಮಹಾರಾಜರಿಗೆ ಎಷ್ಟು ತ್ರಾಸ ಕೊಟ್ರು, ಇನ್ನು ಸಾಮಾನ್ಯ ತ್ರಾಸ ಕೊಟ್ರಿ. ಅವ್ನು ಮುಂಬಾಜಿ ಅಂತ ಏನಿತ್ತು, ಅವ್ನು ತುಕಾರಾಮ್ ಮಹಾರಾಜ್ ತ್ರಾಸ ಕೊಡೋದೇ ಅವನ ಕೆಲಸ ಆಗಿತ್ತು. ಒಂದು ಹೋಳಿ ಹುಣ್ಣಿಮೆ ದಿವಸ ಕತ್ತಿ ಮೇಲೆ ಬಾಲದ ಕಡೆ ಮಾರಿ ಮಾಡಿ ಕೂಡಿಸಿ, ಮಾರಿಗೆಲ್ಲ ಕರಿ ಬಣ್ಣ ಬಡದು, ಕೊಳ್ಳಾಗ ಚಪ್ಪಲ್ ಮಾಲಿ ಹಾಕಿ, ಕತ್ತಿ ಕೊಳ್ಳಾಗು ಚಪ್ಪಲ್ ಮಾಲಿ ಹಾಕಿ, ಅದ್ರ ಬಾಲಕ್ಕೇನದ ಡಬ್ಬಿ ಕಟ್ಟಿ, ಅವಾಚ್ಯ ಶಬ್ದ ಮಾತಾಡಿ ಅನ್ಕೋತ ಊರು ತುಂಬ ಮೆರವಣಿಗೆ ಮಾಡಿ ಬಂದು. ಆದ್ರೆ ಈ ಮಹಾತ್ಮ ಶಾಂತ ಕೂತ್ಕೊಂಡಿದ್ರು. ಮನೆಗೆ ಬಂದು ಕೂಡ ಅವ್ರು ಏನು ತಗೊಂಡ್ರ, ಬೈಲಿ ಖರ್ಚು मेल्यानो आमच्या येड्याला तुम्ही अशी मिरवणूक काढता काय. ಯಾಕೆ ಈ ತುಕಾರಾಮ್ ಮಹಾರಾಜರಿಗೆ ಹುಸುಡು ಅಂತಿದ್ಲೆ. ಏಡ್ಯ ಅಂದ್ರೆ ಹುಸುಡು. ಮುಂಜಾನೆ ಎದ್ದು ಕೂಡ ಕಟ್ಕೋತ ಕೂಡ್ತದ, ಪಾಂಡ್ಯ ವಿಟ್ಯ ಕಾಳ್ಯ ನನ್ನ ಪ್ರಪಂಚ ಎಲ್ಲ ಹಾಳು ಮಾಡಿದ, ನನ್ನ ಗಂಡನ ತಲೆ ಕೆಡಿಸಿದ ಅಂತ ಬೈತಿದ್ರು. ಆದ್ರೆ ಇವ್ರು ಏನಾಕಿ ಒಂದು ದಿವಸ ಒಂದು ಕೆಟ್ಟ ಶಬ್ದ ಮಾಡಿಸ್ಕೊಂಡು ಬಂದು ಬೈಲಿಕ್ಕೆ ಹತ್ಕೊಂಡು ಇವ್ರು ಏನಂದ್ರು,
ಕಶಾಲ ಶಿವ್ಯ ಅದೈತಿ, ಅವ್ರು ಯಾಕೆ ಬೈತೀರಿ? ಅವ್ರು ಎಷ್ಟು ಚಂದ ಮೆರವಣಿಗೆ ಮಾಡ್ಕೊಂಡು ಬಂದ್ರು ನೋಡು. ನಮ್ಮ ಮದ್ವೆಯಾಗ ನಿಮ್ಮ ಅಪ್ಪನೇ ಚಂದ ಮೆರವಣಿಗೆ ಮಾಡಿರ್ತೀವಿ. ಸಂತರ ದೃಷ್ಟಿ ಹೆಂಗಿರ್ತದ ನೋಡ್ರಿ. ಹಂಗೆ ಏಕನಾಥ ಮಹಾರಾಜರು 99 ಸಲ 100ನೇ ಸಲ ಸ್ನಾನ ಮಾಡಿದ್ರು. ಅವನ ಮನಸ್ಸು ಪರಿವರ್ತನೆ ಆಯ್ತು. ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರು ಯಾಕಪ್ಪ ಏನಿಲ್ರಿ. ಸಂಜೆ ಮುಂದೆ 6 ಹೊಡಿತು, 5 ಹೊಡಿತು ಸಂಜೆ ಮುಂದೆ. ಮುಂಜಾನೆ ಇದಕ್ಕೆ ಶುರುವಾದದ್ದು. 100 ಸಲ ಹೋಗಿ ಸ್ನಾನ ಮಾಡಿಬಿಡ್ತಾರೆ. ಅವಾಗ ಅವರು ಏನಪ್ಪ ಏನಾಯ್ತು ಹೇಳು. ಇಲ್ಲ, ನಾನು ದೊಡ್ಡ ತಪ್ಪಾಗಿದೆ. ಏನು? ನಿಮ್ಮ ತಲೆ ಮೇಲೆ 99 ಸಲ ಉಗುಳಿದೆ ಅಂತ ಕಟ್ಟಿ ಹತ್ಕೊಂಡು. ಅವರಂದ್ರು, ನನಗೆ ಎಷ್ಟೇ ಉಪಕಾರ ಮಾಡಿದ್ವಿ. ನನ್ನ ಮನುಷ್ಯನಾಗ ಬಹಳ ದಿವಸದಿಂದ ಒಂದು ದಿವಸವೇ ಗೋದಾವರಿ ಒಳಗೆ 100 ಸಲ ಸ್ನಾನ ಮಾಡಬೇಕು ಅಂತ ಇಚ್ಛೆ ಆಯ್ತು. ಇವತ್ತು ನಿನ್ನ ಒಂದು ದಿನದಿಂದ ನನಗೆ 100 ಸಲ ಸ್ನಾನ. ನಿನ್ನ ಎಷ್ಟೇ ನಾನು ಕೃತಜ್ಞತೆ ಹೇಳಿದ್ರು ಕಡಿಮೆ. ಮುಂದೆ ನಾವು ಶಿಷ್ಯ ಆದ ವಿಷಯ ಬೇರೆ. ಅರ್ಥಾತ್ ಏನು ಅಂದ್ರೆ ಶಾಂತಿ ಸಮಾಧಾನ ಹೊರಗಿಲ್ಲ. ಈಗ ನಾವು ಅದನ್ನ ಮಾತಾಡ್ಕೊತ ಬರೀತಿದ್ವಿ ಯಾರ ಜೊತೆ ಫೋನ್ಯಾಗ. ಬೇಕಾದಿದ್ರು ಮುಂಬೈ ಹುಡುಗ ಒಬ್ಬರು ಮಾತಾಡ್ತಿದ್ರು. ಬೇಕಾದಿದ್ದು ರುಖ ಮನಸ್ಸಿನಾಗ ಇದ್ದೇ ಇರ್ತೇನ್ರಿ. ಅದು ಹೆಂಗಾಗ್ತದೆ, ಇದು ಹೆಂಗಾಗ್ತದೆ, ಹಂಗಾದ್ರೆ ಏನಾಗ್ತದೆ, ಹಿಂಗಾದ್ರೆ ಏನಾಗ್ತದೆ. ಬರೀ ಕಾಳಜಿ, ಚಿಂತೆ. ಉಪಾಯ ಏನು? ಭಗವಂತನಿಗೆ ಶರಣ ಹೋಗೋದು ಹೊರತು ಬೇರೆ ಏನು ಇದ್ವಿ. ಮತ್ತು ಭಗವಂತ ಹೆಂಗಿದ್ದ? ನಿರ್ಗುಣ ನಿರಾಕಾರ ಇದ್ದಾನ, ಸಚ್ಚಿದಾನಂದ ಪರಬ್ರಹ್ಮ ಪರಮಾತ್ಮ. ಮತ್ತು ಅವನನ್ನು ಹೆಂಗೆ ನಾವು ಭಜಿಸೋದು ಹೆಂಗೆ, ಪೂಜಿಸೋದು ಹೆಂಗೆ? ಅದಕ್ಕೆ ಭಗವಂತ ಏನಂದ ಅಂದ್ರೆ, ನೀ ನನ್ನನ್ನು ಸಗುಣ ಭಾವದಲ್ಲಿ ನಾನು ಭಕ್ತಿ ಮಾಡು. ಆದ್ದರಿಂದ ಸಗುಣ ಭಾವದಲ್ಲಿ ಅವನ ಸ್ಥಾಪನಾ ಮಾಡಿ ಮಂದಿರ ಕಟ್ಟಿ ನಾವು ಮಾಡಿದರೆ ನಮಗೂ ಸಹಿತ ಅಲ್ಲಿ ಏನಂದ್ರೆ ಭಗವಂತನೊಂದು ನಾಮಸ್ಮರಣೆ, ಭಜನೆ, ಉಪಾಸನೆ ಮಾಡ್ಲಿಕ್ಕೆ ಚಲೋ ಆಗ್ತದೆ. ಊರಲ್ಲಿ ದೇವಸ್ಥಾನಗಳು ಎಷ್ಟು ಜೀರ್ಣೋದ್ಧಾರ ಆಗಿ ಚಂದ ಆಗ್ತಾವೆ, ಚಲೋ ಆಗ್ತಾವೆ, ಭವ್ಯ ಆಗ್ತಾವೆ. ಹೆಬ್ಬಳ್ಳಿಯಾಗನ ನಾವು ಒಂದು 10-12 ಗುಡಿ ಕಟ್ಸಿದ್ವಿ. ದೊಡ್ಡ ದೊಡ್ಡ ಗುಡಿಗಳ ಕಟ್ಸಿದ್ವಿ. 108 ಗುಡಿ ಹೆಬ್ಬಳ್ಳಿಯಾಗಿ. ಈ ಅಷ್ಟು ಗುಡಿನೂ ಜೀರ್ಣೋದ್ಧಾರ ಆದವು ಅಲ್ಲಿ. ನಾವು ಇದಕ್ಕೆ 42 ವರ್ಷದೊಳಗೆ ಎಲ್ಲರೂ ತಮ್ಮ ತಮ್ಮ ಓಣ್ಯಾಗಿನ ಇದ್ರಾಗ ಗುಡಿ ಜೀರ್ಣೋದ್ಧಾರ ಮಾಡಿದ್ರು. ಗುಡಿಗೆ ಬಹಳ ಮಹತ್ವ. ಊರಲ್ಲೇ ಗುಡಿಗೆ ಬಹಳ ಮಹತ್ವ. ನಮ್ಮ ಮನೆಗಳನ್ನ ಕಂಡಾಬಿಟ್ಟು ಖರ್ಚು ಮಾಡಿ ಕಟ್ಸ್ಕೊತೀವಿ. ಪಾಂಡುರಂಗ ಎಂಥ ಮನೆಯಾಗಿದ್ದಾನೋ ನಮಗೆ ಲಕ್ಷ್ಯ ಇರಂಗಿಲ್ಲ. ಅದ್ರ ಕಡೆ ನಮಗೆ ಲಕ್ಷ್ಯ ಇರಂಗಿಲ್ಲ. ಯಾವ ಪರಮಾತ್ಮ ನಮ್ಮನ್ನು ಸಂರಕ್ಷಣೆ ಮಾಡಬೇಕು, ಪರಮಾತ್ಮ ಹೆಂಗಿದ್ದಾನು ಅನ್ನೋ ಕಳಕಳಿಯಿಂದ ನೀವು ಏನು ಇದನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ಮಾಡೀರಿ. ಬಹಳ ನಿಜವಾಗಿ ನಾವು ಭಾಳ ಸಂತೋಷ ಆಯಿತು. ದೇವಸ್ಥಾನಕ್ಕೆ ಬಹಳ ಮಹತ್ವದ. ಈಗ ಒಬ್ಬ ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆ ಕಟ್ಸಿದ. ಅವನ ಮನೆ ಮುಂದೆ ಹೊಂಟೀವಿ. ದೋ ಮಳೆ ಬಂತು. ಒಂದು ಮಳೆ ಬಂದ ಕೂಡಲೇ ಎಲ್ಲ ತೊಯ್ಸೋತೀವಿ ಅಂತ ತಿಳ್ಕೊಂಡು ಮಗ್ಗಂದ ಅವನ ಮನೆ ಒಳಗೆ ಹೋದ್ವಿ. ಬಾಗಿಲು ತೆಗೆದಿತ್ತು. ಒಳಗೆ ಹೋಗಿ ಸೋಫಾದ ಮೇಲೆ ಕೂತ್ವಿ. ಅಷ್ಟೊತ್ತಿಗೆ ಯಜಮಾನ್ ಬಂದ ಒಳಗಿಂದ. ನೋಡಿ, ಯಾರೇ ನೀವು ಇಲ್ಲೇ ಕೂತಿದ್ದೀರಿ? ಇಲ್ರಿ, ಮಳೆ ಭಾಳ ಬರ್ಲಿಕ್ಕೆ ಹತ್ರಿ, ಹಿಂಗಾಗಿ ಒಂದು 10 ನಿಮಿಷ ಕೂತು ಹೋಗ್ಬೇಕಂತ ಹೊರಗೆ ನಡ್ರಿ ಅಂತ. ಇಲ್ರಿ, ಮನೆ ತೊಯ್ಸ್ಕೊಂಡು ನಾವೇನು ಮಾಡ್ರಿ, ನೀವು ಹೊರಗೆ ಹೋಗ್ರಿ. ಏನ್ರಿ, ನಾವು ನಿಮ್ದು ಏನು ಮುಟ್ಟು ಅದೆಲ್ಲ ಏನು ಹೇಳಬೇಡ್ರಿ, ಸರಳ ಹೊರಗೆ ನಡೀತಿರೋ ಏನು ಪೊಲೀಸರಿಗೆ ಫೋನ್ ಮಾಡಿ. ಮಳೆ ಬರ್ಲಿಕ್ಕೆ ಹತ್ತಿರ ಇಲ್ಲಿ ಒಳಗೆ ಬಂದು ಕೂತ್ರೆ ಯಾರು ಹೊರಗಾಗ್ತಾರೆ ನಿಮ್ಮನ್ನ? ಮನ್ಯಾಗ ಗಂಡ ಹೆಂಡತಿ ಜಗಳ ಆಯ್ತು, ಗಂಡ ಕಟ್ಕೊಂಡ ಎಲ್ಲಿ ಹೋಗಿ ಕೂಡ್ಬೇಕು ನಾವು? ಮಂದಿ ಮನ್ಯಾಗ ಕೂತು ಕೇಳ್ತಾರೆ. ಇಲ್ಲಿ ಬಂದು ಕೂತ ಅಂದ್ರೆ ಸಮಾಧಾನ ಆಗ್ತದೆ. ಒಂದು 10 ನಿಮಿಷ ನಾಮಸ್ಮರಣೆ ಮಾಡ್ಕೋತ ಕೂತ ಸಮಾಧಾನ ಅಂತ ಮತ್ತೆ ಮನೆಗೆ ಹೋಗಿ ಮನೆಯೊಳಗೆ ನಾವು ಪೂಜೆ ಮಾಡ್ತೀವಿ. ಜಗಲಿ ಇರ್ತದೆ, ಪೂಜೆ ಮಾಡ್ತೀವಿ. ಎಷ್ಟೊತ್ತು ಮಾಡ್ತೀವಿ ಅಲ್ಲಿ. ಯಾರು ಒಬ್ರು ಜಗಲಿ ಒಳಗೆ ಪೂಜೆ ಮಾಡಿದ್ರೆ 3 ಮಂದಿಗೆಲ್ಲ ಸುಟ್ಟಿ. ಅದಲ್ಲ, ಇಲ್ಲಿ ಮಂದಿ ಎಲ್ಲ ಬಂದು ಕೂತರು ಸಹಿತ ಎಷ್ಟು ಸಮಾಧಾನ ಆಗ್ತದೆ. ಆದ್ದರಿಂದ ದೇವಸ್ಥಾನಗಳಿಗೆ ಬಹಳ ಮಹತ್ವದ.
ಮತ್ತು ಈ ಪ್ರಾಣ ಪ್ರತಿಷ್ಠಾಪನಾ ಮಾಡೋದು ಅಂದ್ರೆ ಏನು ಅಂದ್ರೆ ಈಗ ಹೆಂಗಿರ್ತದೆ ಅಂದ್ರೆ ಮೂರ್ತಿ ಮಾಡೋ ಮುಂದೆ ನಾವು ಅದ್ರ ಮ್ಯಾಲ ಕೂತ್ ಕಾಲಿಟ್ಟ ಕಟ್ಟಿತಾವ. ನಾವು ತಂದನ್ನು ಪ್ರತಿಷ್ಠಾಪನೆ ಮಾಡಿದ ಕೂಡ ನಮಸ್ಕಾರ ಮಾಡ್ತೀವಿ. ಅದ್ರ ಮೇಲೆ ಕಾಲು ಇಡ್ಲಿಕ್ಕೆ ಶಕ್ಯದ ಏನ್ರಿ? ನಾವು ಪರಮಾತ್ಮ ಸ್ವರೂಪ ಆದಿಲ್ಲ. ಈ ಹೆಂಗದ ಹವಾ ಎಲ್ಲ ಕಡೆಗೆ ಅದ. ಹವಾ ಎಲ್ಲ ಕಡೆ ಇದ್ರೂ ಅದ್ರದ್ದು ಏನು ನಮಗೆ ಇದು ಇಲ್ಲ, ಅದ್ರ ಶಕ್ತಿ ಅಷ್ಟದ ಕಲ್ಪನಾ ಇಲ್ಲ. ಅದನ್ನೊಂದು ದೊಡ್ಡ ಟ್ರಕ್ ಇರ್ತದೆ, 16 ಗಾಲಿ ಟ್ರಕ್. ಅದ್ರೊಳಗೆ ಟ್ಯೂಬ್ನಾಗ ಹವಾ ತುಂಬಿದ್ವಿ, ಅದನ್ನ 40 ಟನ್ ಹೇರಿದ್ರು ತೊಗೊಂಡು ಹೋಗ್ತದೆ. ಹೆಂಗೋ ಹಂಗೆ ಪರಮಾತ್ಮ ಸರ್ವವ್ಯಾಪಿ ಇದ್ದಾನೆ. ಅವ್ರು ಏನು ಮಾಡ್ತಾರಂದ್ರೆ ವೇದಗಳಿಂದ ಶಾಸ್ತ್ರಗಳಿಗೆ ಅನುಸಾರವಾಗಿ ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನ ಟ್ಯೂಬ್ನಾಗ ಹೆಂಗೆ ಹವಾ ತುಂಬಿ ನಾವು ಆ ಟ್ಯೂಬ್ಗೆ ಶಕ್ತಿ ಕೊಡ್ತೀವಿ ಟ್ರಕ್ಕಿಗೆ, ಹಂಗೆ ಆ ಪ್ರಾಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮ ತತ್ವವನ್ನು, ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪ್ರಾಣವನ್ನು ಆ ಮೂರ್ತಿ ಒಳಗೆ ತುಂಬಿದ್ರು ಅಂದ್ರೆ ಆ ಮೂರ್ತಿಗೆ ಒಂದು ತೇಜ್ ಬರ್ತದೆ, ಶಕ್ತಿ ಬರ್ತದೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ, ಪ್ರೇಮ ಶಕ್ತಿ ಎಲ್ಲ ಬರ್ತಾವೆ. ಆದ್ದರಿಂದ ಏನಾಗ್ತದೆ, ಇವತ್ತು ನೋಡ್ರಿ ಪಂಢರಪುರದಲ್ಲಿ ಲಕ್ಷಗಟ್ಟಲೆ ಜನರು ಆ ಪಾಂಡುರಂಗನ ದರ್ಶನ ಮಾಡ್ತಾರೆ. ಅಂದ್ಬೇಕು ಎಷ್ಟು ಅದರೊಳಗೆ ಸಾಮರ್ಥ್ಯ ಇರ್ಬೋದು. ಹೆಂಗೋ ಹಂಗೆ ದೇವಸ್ಥಾನಗಳನ್ನು ನಾವು ಕಟ್ಟಿ ನಮಗೆ ಸಮಯ ಅದ, ಇಲ್ಲೊಂದು ಒಂದು ಅರ್ಧ ತಾಸು ನಮ್ಗೆ ಕೂತು ಭಜನೆ ಮಾಡಿದ್ವಿ, ಜಪ ಮಾಡಿದ್ವಿ, ನಮಗೂ ಎಷ್ಟು ಹಿತ ಆಗ್ತದೆ. ಆದ್ದರಿಂದ ನಾವು ಅಂದ್ವಿ ನಾವು ಬಂದು ನೋಡ್ತೀವಿ ಅಂತ ತಿಳ್ಕೊಂಡು ನೋಡಿ ನಮ್ಗೆ ಭಾಳ ಸಂತೋಷ ಆಯಿತು. ಏನು ಅಡ್ಡಿ ಇಲ್ಲ. ನಾವು ಬೆಳಗಾವದಲ್ಲಿ ಒಂದು ಗುಡಿ ಕಟ್ಟಿಸ್ಲಿಕ್ಕತ್ತೀವಿ, ಮಹಾರಾಜರ ಮೂರ್ತಿ ಸ್ಥಾಪನೆ ಮಾಡಿ. ಅದು ಇಷ್ಟ ಅದ ಗುಡಿ, ಅದು ಇಷ್ಟ ಅದ. ಆದರೂ ಸಹಿತ ಅಲ್ಲಿ ಅದನ್ನು ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ವಿ ಅಂದ್ರೆ ನಿಮ್ಗೆ ಎಷ್ಟು ಮಂದಿ ಕೂತಿರ ಅಷ್ಟಾರು ಮಂದಿ ಕೂಡ್ತಾರಿಲ್ಲ ಅಲ್ಲಿ ದೇವ್ರ ಮುಂದೆ. ನಮ್ಮ ಮನ್ಯಾಗ ಜಗಲಿ ಕೊಲೆ ಕೂಡ್ತಾರೆ ಅಷ್ಟು ಮಂದಿ. ಅಂದ್ಬಳಕೆ ಇಲ್ಲೇ ದೇವತಾ ಸ್ಥಾಪನೆ ಆಗಬೇಕು. ಮತ್ತು ನಮಗೆ ಹೆಂಗೆ ಅನುಕೂಲ ಅದ ಹಂಗೆ ಒಂದು ಜೀರ್ಣೋದ್ಧಾರ ಮಾಡಬೇಕು. ನೀವು ಮಾಡ್ಲಿಕ್ಕೆ ಶುರು ಮಾಡಿರಿ, ನಾವು ಯಾವಾಗಾರ ಅನುಕೂಲ ಇದ್ದಾಗ ಬಂದು ನೋಡಿ ಹೋಗ್ತೀವಂತೆ. ನೀವೆಲ್ಲರೂ ಕೂಡ ನಿರ್ಣಯ ಮಾಡಿದರೆ ಎಂದು ಶುರು ಮಾಡ್ತೀರಿ ಅನ್ನೋ ಒಂದು ವಿಚಾರ ಮಾಡಿದ್ರೆ ನಾವು ಅದಕ್ಕಿಂತ ಮುಂಚೆ ಏನಾರ ಮೂರ್ತಿ ತೆಗೆದಿಡೋ ದೃಷ್ಟಿಯಿಂದ ಇಲ್ಲೇ ಏನಂತೀವಿ ಹೋಮ ಹವನ ಮಾಡಿಸ್ಕೊಡ್ತೀವಿ. ನಾವು ಬಂದ ಮೂರ್ತಿ ಅನ್ನೋದ ಖರ್ಚು ಹಾಕಿ ಎಬಸಿ ಅಂದ್ರೆ ಬುದ್ಲಿಲೆ ಅಥವಾ ಹಾರಿಕೋಲೆ ಆ ಮೂರ್ತಿ ಎಬ್ಸೋ ದೃಷ್ಟಿಯಿಂದ ಮುಂದೆ ನೀವು 4 ಮಂದಿ ಕೂಡ ಅದನ್ನ ಎಬ್ಬಿಸಿ ಚಂದಂಗೆ ಒಯ್ದು ಇವನ್ನ ಸ್ಥಾಪನೆ ಮಾಡ್ಬೇಕಿದ್ರೆ ಎಲ್ಲರೂ ಸುರಕ್ಷಿತ ಇಟ್ಕೊಂಡ್ಬಿಡ್ರಿ, ಮತ್ತೆ ಇವನ್ನ ಸ್ಥಾಪನೆ ಮಾಡೋದಂತೆ. ಮತ್ತು ಹಿಂಗೆ ಜೀರ್ಣ ಆಗಿ ಬಿಡಬಾರ್ದು. ಯಾಕಂದ್ರೆ ಆ ಪರಮಾತ್ಮನ ನಮ್ಮ ಯೋಗಕ್ಷೇಮ ನೋಡೋ ಹೊತ್ನಾಗ ನಾವು ಅವನ ಯೋಗಕ್ಷೇಮ ನೋಡ್ಬೇಕಿಲ್ಲ. ನಮಗೆ ಅನಿಸ್ಬೇಕು ನನ್ನ ಮನೆಗಿಂತಲೂ ಭಗವಂತನ ಮಂದಿರ ಚಂದ ಆಗಬೇಕು. ಆ ದೃಷ್ಟಿಯಿಂದ ನೀವೆಲ್ಲರೂ ಏನದ ಅದಕ್ಕಾಗಿ ನಿಮ್ಮ ಭಕ್ತಿ ಭಾವನಾ ಇರು ಹಂಗೆಲ್ಲರೂ ಅದಕ್ಕೆ ಅನುಕೂಲತೆ ಮಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಭಾಳ ಸಂತೋಷ ಆಯಿತು. ನೀವು ಎಂದು ಶುರು ಮಾಡ್ತೀವಿ ಹೇಳಿದ್ರೆ ನಾವು ಅದರದ್ದು ಮೂರ್ತಿ ಏನದ ಇದನ್ನು ಮಾಡೋ ದೃಷ್ಟಿಯಿಂದ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀವಿ. ಹೋಮ ಹವನ ಮಾಡಿ ಮತ್ತು ನಾವು ನೀವು ಕೂಡ ಕಟ್ಕೊಂಡು ಹೋಗ್ತೀವಿ. पंढरनाथ महाराज की जय, ज्ञानदेव